ಬಾಗಲಕೋಟೆ ಉಪಚುನಾವಣೆ ಅಖಾಡದಲ್ಲಿ ಭಾರಿ ಬೆಳವಣಿಗೆ ಆಗಿದೆ. ಯತ್ನಾಳ್ ಈಗಲೂ ಕೂಡ ನಮ್ಮ ನಾಯಕರು ಅಂತ ಶ್ರೀರಾಮುಲು ಹೇಳಿಕೆಯನ್ನ ನೀಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ದಿನದಿಂದ ದಿನಕ್ಕೆ ಬೆಳವಣಿಗೆಗಳಾಗ್ತಾ ಇದೆ. ಯತ್ನಾಳ್ ಈಗಲೂ ಕೂಡ ನಮ್ಮ ನಾಯಕರು ಅಂತ ಶ್ರೀರಾಮುಲು ಹೇಳಿಕೆಯನ್ನ ನೀಡಿದ್ದಾರೆ. ನಾವು ನಮ್ಮ ನಾಯಕರು ಯತ್ನಾಳ್ ಅಂತಲೇ ಈಗಲೂ ಕೂಡ ಭಾವಿಸಿದ್ದೇವೆ, ಒಪ್ಕೊಂಡಿದ್ದೇವೆ. ಯತ್ನಾಳ್ ಜೊತೆಗೆ ಕೆಲಸ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ ಯತ್ನಾಳ್ ಪ್ರಚಾರಕ್ಕೆ ಬರೋದಕ್ಕೆ ಅಡ್ಡಿ ಇಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಈ ಭಾಗದಲ್ಲಿ ಯತ್ನಾಳ್ ನಾಯಕರಿದ್ದಾರೆ, ಪ್ರಚಾರಕ್ಕೆ ಬಂದ್ರೆ ತಪ್ಪಿಲ್ಲ. ರಾಜ್ಯದಲ್ಲಿ ಈಗ ಹಿಂದುತ್ವ ಉಳಿಸುವಂತಹ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ. ಶ್ರೀರಾಮುಲು ಬಾದಾಮಿಯಲ್ಲಿ ಹಣ ಸುರಿದು ಗೆದ್ದಂತೆ ಬಾಗಲಕೋಟೆಯಲ್ಲಿ ಆಗಲ್ಲ. ಇಂಟೆಲಿಜೆನ್ಸ್ ವರದಿಯ ಪ್ರಕಾರ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲುತ್ತದೆ. 2.5 ವರ್ಷಗಳ ಕಾಲ ಕುರ್ಚಿ ಕಿತ್ತಾಟದಲ್ಲೇ ಕಾಲ ಕಳೆದಿದ್ದಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶ್ರೀರಾಮುಲು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಂಟೆಲಿಜೆನ್ಸ್ ವರದಿ ಪ್ರಕಾರ ಬಿಜೆಪಿಯೇ ಗೆಲ್ಲುತ್ತೆ. 2.5 ವರ್ಷ ಸರ್ಕಾರ ಯಾವುದೇ ರೀತಿ ಕೆಲಸ ಮಾಡಿಲ್ಲ, ಜನಪರ ಕಾರ್ಯಗಳನ್ನ ಮಾಡಿಲ್ಲ, ಕೇವಲ ಕುರ್ಚಿ ಕಿತ್ತಾಟದಲ್ಲೇ ಕಾಲ ಕಳೆದಿದ್ದಾರೆ ಅಂತ ಹೇಳಿದ್ದಾರೆ. ಒಂದ್ ಕಡೆ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡಿದೆ ಪಕ್ಷದಿಂದ. ಅವರು ಬಂದು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತ ಪ್ರಚಾರವನ್ನ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಶ್ರೀರಾಮುಲು ಆಹ್ವಾನವನ್ನ ನೀಡಿದ್ದಾರೆ ಯತ್ನಾಳ್ಗೆ. ಇದಕ್ಕೆ ಯತ್ನಾಳ್ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಾಯಕರು ಬಸವರಾಜ ಪಾಟೀಲ್ ಯತ್ನಾಳ್ ಅವರನ್ನು ಒಪ್ಕೊಂಡಿದ್ವಿ. ಇವತ್ತು ಕೂಡ ನಾವು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರಂತ ಇದ್ದೀವಿ. ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಪ್ರಚಾರಕ್ಕೆ ಹೋಗ್ಬೇಕಾ ಬೇಡ ಅನ್ನಂತ ಟೈಮಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ, ಹಿಂದೂ ಪರ ಕಾರ್ಯಕರ್ತರೆಲ್ಲರೂ ಕೂಡ ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರು ಬರ್ರಿ ಅನ್ನಂತ ಒತ್ತಾಯವನ್ನು ಕೂಡ ಮಾಡ್ತಿರೋ ಕಾರಣ ಎಂತ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ಬಂದ್ರೆ ನಮ್ಗೆ ದೊಡ್ಡ ಶಕ್ತಿನೇ. ನಮ್ಮ ರಾಜ್ಯಾಧ್ಯಕ್ಷರ ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇವ್ರು ಬರಬಾರ್ದು ಅವ್ರು ಬರಬಾರ್ದೇನಿಲ್ಲ. ಇಲ್ಲಿ ಸಂಗಮ ಸೇರಿದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲೆಗಳಿದ್ದಂತ ಎಲ್ಲಾ ನಾಯಕರು, ಶಾಸಕರೆಲ್ಲರೂ ಕೂಡ ಸಂಗಮ ಆಗಿ ಇವತ್ತು ಚುನಾವಣೆ ಮಾಡ್ತಾ ಇದೀವಿ. ಇವತ್ತು ಕೂಡಲ ಸಂಗಮದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರೆಲ್ಲರೂ ಸಂಗಮ ಆಗಿ ಏನ್ ಚುನಾವಣೆ ಮಾಡ್ತಾ ಇದ್ವು, ಅವ್ರಿಗೆ ಬೇರೆ ಬೇರೆ ಕಾರಣಗಳಿಂದ ಟೆಕ್ನಿಕಲಿ ಪ್ರಾಬ್ಲಮ್ ಇರೋ ಕಾರಣ ಎಂತ ಪರಿಸ್ಥಿತಿಯಲ್ಲಿ ಬರಬೇಕಾ ಬರಬಾರ್ದನ್ನಂತ ಯೋಚನೆ ಇದೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಧ್ಯಕ್ಷರ ಮನಸ್ಸಿನಲ್ಲಿ, ನಮ್ಮೆಲ್ಲ ಇಲ್ಲಿ ಕುಂತಂತ ಎಲ್ಲ ನಾಯಕರ ಮಧ್ಯದಲ್ಲಿ ಕೂಡ ನಮ್ಮ ಬಸವ ಪಾಟೀಲ್ ಯತ್ನಾಳ್ ಅವರು ಬರೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರದು ಕೂಡ ಇದೆ, ನಮ್ದು ಕೂಡ. ಅವತ್ತು ನಮ್ಮ ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಬಾಗಲಕೋಟೆಗೆ ಚುನಾವಣಾ ಪ್ರಚಾರಕ್ಕೆ ಶ್ರೀರಾಮುಲು ಏನೋ ಆಹ್ವಾನವನ್ನ ನೀಡ್ಬಿಟ್ರು ಯತ್ನಾಳ್ಗೆ, ಆದ್ರೆ ಯತ್ನಾಳ್ ಬಂದು ಪ್ರಚಾರ ಮಾಡ್ಲಿಕ್ಕೆ ಆಗುತ್ತಾ? ಬಿಜೆಪಿ ಉಚ್ಚಾಟಿತ ಅಭ್ಯರ್ಥಿ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರ? ಹಾಗಾದ್ರೆ ಬಿಜೆಪಿ ಆಗಿದ್ರೆ ಸೇರ್ಪಡೆ ಆಗ್ಲಿಕ್ಕೆ ಆಹ್ವಾನವನ್ನ ನೀಡ್ತಿರೋದ ಹೇಗೆ ಅಂತ? ಚೈತ್ರ, ಉಪಚುನಾವಣೆ ಸಂದರ್ಭದಲ್ಲಿ ಇದೀಗ ಬಿ ಶ್ರೀರಾಮುಲು ಅವರು ನೀಡಿರುವಂತಹ ಹೇಳಿಕೆ ಈಗ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಗಂಭೀರವಾದಂತಹ ಚರ್ಚೆಗೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಈಗಾಗಲೇ ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡಿದೆ. ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಎಲ್ಲೆಡೆ ಉಪಚುನಾವಣೆ ನಡೆಯುವಂತಹ ಸಂದರ್ಭಗಳಲ್ಲಿ ಹಿಂದೂ ಪ್ರಯೋಗಗಳ ಕೊರತೆ ಬಿಜೆಪಿಯಲ್ಲಿ ಎದ್ದು ಕಾಣಿಸ್ತಿದ್ದಂತದ್ದು ಚರ್ಚೆ ಆಗ್ತಾ ಇರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಉಪಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬರ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಇತ್ತು. ಬಹುತೇಕವಾಗಿ ಕಾರ್ಯಕರ್ತರು ಕೂಡ ಏನು ಬಿಜೆಪಿ ರ್ಯಾಲಿ ತುಂಬಿರುವಂತಹ ಸಂದರ್ಭದಲ್ಲಿಯೂ ಕೂಡ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಘೋಷಣೆಗಳನ್ನ ನೀಡುವುದಾಗಿರ್ಬೋದು, ಅವರ ಭಾವಚಿತ್ರಗಳನ್ನ ಪ್ರದರ್ಶನ ಮಾಡುವಂತದ್ದನ್ನ ಮೂಲಕ ಯತ್ನಾಳ್ ಅವರು ಬಿಜೆಪಿಗೆ ಬೇಕೇ ಬೇಕು ಅನ್ನುವಂತಹ ಒಂದು ಸಂದೇಶವನ್ನ ನೀಡಿದ್ರು. ಅದೇ ಹಿನ್ನೆಲೆಯಲ್ಲಿ ಇದೀಗ ಯತ್ನಾಳ್ ಅವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಬರ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಇದ್ದು, ಇದರ ನಡುವೆ ಇದೀಗ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಇವತ್ತು ಸುದ್ದಿಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರು ಮತ್ತು ಈಗಲೂ ಕೂಡ ಅವರನ್ನ ನಮ್ಮ ನಾಯಕರು ಅಂತ ಹೇಳಿ ನಾವು ಒಪ್ಪಿಕೊಳ್ತೀವಿ, ನಮ್ಮ ಪಕ್ಷ ಕೂಡ ಅವರ ಬಗ್ಗೆ ಯಾವುದೇ ರೀತಿಯಂತ ಭೇದ ಭಾವನೆ ಇಟ್ಕೊಂಡಿಲ್ಲ, ಅವಾಗಲೂ ಕೂಡ ಅವ್ರನ್ನ ಪಕ್ಷಕ್ಕೆ ನಾವು ಸ್ವಾಗತವನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳುವ ಮೂಲಕ ಬಹಿರಂಗವಾಗಿ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಆಹ್ವಾನ ನೀಡಿದಂತೆ ಮಾತಾಡಿರುವಂತದ್ದು. ಅದರ ಜೊತೆಗೆ ಹೇಳಿರುವಂತ ವಿಚಾರ ಏನಂತಂದ್ರೆ, ನಮ್ಮ ಅಧ್ಯಕ್ಷರು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಬಂದು ಪ್ರಚಾರ ಮಾಡೋದಕ್ಕೆ ಯಾವುದೇ ರೀತಿಯಂತ ಆಕ್ಷೇಪಣೆ ನೋಡೋದಿಲ್ಲ, ಬೇಡ ಅನ್ನುವಂತಹ ಮಾತುಗಳನ್ನ ಆಡೋದಿಲ್ಲ. ಅವರು ಬರಲಿ ಅನ್ನೋದೇ ನಮ್ಮ ನಿರೀಕ್ಷೆ ಆಗಿದೆ. ಅವರು ಬಂದು ಪ್ರಚಾರವನ್ನ ಮಾಡಬೇಕು, ಅವ್ರಿಗೂ ಕೂಡ ದೊಡ್ಡ ಶಕ್ತಿ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಮಾತುಗಳನ್ನ ಆಡಿದ್ದಾರೆ. ಬಾಗಲಕೋಟೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತನ್ನದೇ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ, ಕಾರ್ಯಕರ್ತರಿದ್ದಾರೆ ಮತ್ತು ಬೆಂಬಲಿಗರಿರುವಂತದ್ದು, ಅವ್ರದೇ ಆದಂತಹ ಒಂದು ಪ್ರಭಾವ ಕೂಡ ಬಾಗಲಕೋಟೆ ಕ್ಷೇತ್ರದಲ್ಲಿ ಇರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಬಹಳಷ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಚುನಾವಣೆಯಲ್ಲಿ ಅನಿವಾರ್ಯ ಅನ್ನುವಂತಹ ಒಂದು ಮಾತುಗಳನ್ನ ನಾಯಕರು ಅಂದ್ರೆ ಸ್ಥಳೀಯ ಮತ ನಾಯಕರು ಆಡ್ತಾ ಇದ್ರು. ಆ ಒಂದು ಮಾತುಗಳು. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ 3 ವರ್ಷಗಳಿಂದ ಕಾಂಗ್ರೆಸ್ ಕೊಟ್ಟಂತಹ ಭರವಸೆ ಹುಸಿಯಾಗಿವೆ.
ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಶೂನ್ಯವಾಗಿದೆ ಅಂತ ಜನಾರ್ದನ ರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. 3 ವರ್ಷಗಳಿಂದ ಕಾಂಗ್ರೆಸ್ ಕೊಟ್ಟಂತಹ ಭರವಸೆಗಳೆಲ್ಲವೂ ಕೂಡ ಹುಸಿಯಾಗಿದೆ. ಕಾಂಗ್ರೆಸ್ ಜನರ ವಿಶ್ವಾಸವನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತೆ. ಕೊಪ್ಪಳದ ಗಂಗಾವತಿಯ ಹನುಮನಹಳ್ಳಿಯಲ್ಲಿ ಜನಾರ್ದನ ರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಅಧಿಕಾರದ ಕಿತ್ತಾಟವೂ ಸಹ ಜೋರಾಗಿದೆ. ಈಗಾಗಲೇ ರಾಜ್ಯದ ಜನರ ಒಲವು ಬಿಜೆಪಿ ಕಡೆ ವಾಲಿದೆ. ಮುಂದೆಯೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಜನಾರ್ದನ ರೆಡ್ಡಿ ಹೇಳಿದ್ದಾರೆ. ಮತದಾರರು ಈಗಾಗಲೇ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಕಾಂಗ್ರೆಸ್ ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ್ರೂ ಕೂಡ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಕಾಂಗ್ರೆಸ್ ಏನು ಮಾಡಿಲ್ಲ. ಹೀಗಾಗಿ ಮತದಾರರು ನಿರ್ಧಾರ ಮಾಡಿದ್ದಾರೆ. ಈಗ ನಡೀತಾ ಇರುವಂತಹ ಉಪಚುನಾವಣೆಯಲ್ಲಿ ಕೂಡ ಬಿಜೆಪಿಗೆ ಓಟ್ ಹಾಕ್ತಾರೆ. ಮುಂದೆ ಕೂಡ ಬಿಜೆಪಿ ಸರ್ಕಾರವೇ ಬರುತ್ತೆ ಎನ್ನುವಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಅನ್ನುವಂಥದ್ದು ಪೂರ್ತಿ ಸೋನಿಯಾ ಅನ್ನುವಂಥದ್ದು ಎಲ್ಲರ ಕಣ್ಮುಂದೆ ಇರುವಂಥದ್ದು. ಅಂದರೆ ಇಷ್ಟು ಒಂದು ಒಳ್ಳೆ ಮೆಜಾರಿಟಿ ಬಂದು ಕೂಡ ಇವತ್ತು ಅವರು ಅಭಿವೃದ್ಧಿ ಅನ್ನುವಂಥ ವಿಚಾರಗಳಲ್ಲಿ ಸಾರ್ವಜನಿಕರು ಸಂಪೂರ್ಣ ವಿಶ್ವಾಸನೇ ಸರ್ಕಾರದ ಮೇಲೆ ಕಳ್ಕೊಂಡಿದ್ದಾರೆ. ಮತ್ತು ಅಧಿಕಾರದ ಕಿತ್ತಾಟ ಇನ್ನೊಂದು ಕಡೆ. ಸೊ ಜನರಿಗೆ ಈಗಾಗಲೇ ಮೂಡ್ ಅಂದರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ BJPನ ಗೆಲ್ಲಿಸೋದ್ರ ಮೂಲಕ ಕಾಂಗ್ರೆಸ್ಗೊಂದು ಪಾಠ ಕಲಿಸಿ ಮುಂದೆ ಬರೋ ದಿನಗಳಲ್ಲೂ BJP ಪಕ್ಷದ್ದೇ ಅನ್ನುವಂಥದ್ದು ಆ ಒಂದು ಇದಕ್ಕೆ ಮತದಾರರು ಬಂದಿದ್ದಾರೆ ಅನ್ನುವಂಥದ್ದು ನಮಗೆ ಇರುವಂಥ ಒಂದು ಮಾಹಿತಿ. ಮತ್ತು ಖಂಡಿತವಾಗ್ಲೂ ಕೂಡ BJP ಪಕ್ಷ 2 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನುವಂಥ ನಂಬಿಕೆ. ಅಭಿವೃದ್ಧಿ ಅನ್ನುವಂಥದ್ದು ಪೂರ್ತಿ ಸೋನಿಯಾ ಅನ್ನುವಂಥದ್ದು ಎಲ್ಲರ ಕಣ್ಮುಂದೆ ಇರುವಂಥದ್ದು. ಅಂದರೆ ಇಷ್ಟು ಒಂದು ಒಳ್ಳೆ ಮೆಜಾರಿಟಿ ಬಂದು ಕೂಡ ಇವತ್ತು ಅವರು ಅಭಿವೃದ್ಧಿ ಅನ್ನುವಂಥ ವಿಚಾರಗಳಲ್ಲಿ ಸಾರ್ವಜನಿಕರು ಸಂಪೂರ್ಣ ವಿಶ್ವಾಸನೇ ಸರ್ಕಾರದ ಮೇಲೆ ಕಳ್ಕೊಂಡಿದ್ದಾರೆ. ಮತ್ತು ಅಧಿಕಾರದ ಕಿತ್ತಾಟ ಇನ್ನೊಂದು ಕಡೆ. ಸೊ ಜನರಿಗೆ ಈಗಾಗಲೇ ಮೂಡ್ ಅಂದರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಗಾಳಿ ಬೀಸ್ತಾ ಇದೆ. ಸಮರ್ಥ ಶಾಮನೂರು 100ಕ್ಕೆ 100ರಷ್ಟು ಜಯಶೀಲರಾಗ್ತಾರೆ. ಗೆಲುವಿನ ಬಗ್ಗೆ ಯಾವುದೇ ಸಂಶಯ ಬೇಡ ಅಂತ VS ಉಗ್ರಪ್ಪ ಹೇಳಿದ್ದಾರೆ. ಸಮರ್ಥ ಶಾಮನೂರು ಗೆಲುವಿನ ಬಗ್ಗೆ 100ರಷ್ಟು ಕಾನ್ಫಿಡೆಂಟ್ ವ್ಯಕ್ತಪಡಿಸಿದ್ದಾರೆ VS ಉಗ್ರಪ್ಪ. ರಾಜಕೀಯ ವ್ಯವಸ್ಥೆಯಲ್ಲಿ ಅನೇಕ ಜನ ಬಂದು ಹೋಗಿದ್ದಾರೆ. ಆದ್ರೆ ದಾವಣಗೆರೆ ಅಂದ್ರೆ ಶಾಮನೂರು ಕುಟುಂಬ, ಶಾಮನೂರು ಶಿವಶಂಕರಪ್ಪ ಅನ್ನೋ ತರ ಆಗಿದೆ. ಶಾಮನೂರು ಅನ್ನೋದು ಒಂದು ಬ್ರ್ಯಾಂಡ್ ನೇಮ್ ಆಗಿದೆ. ದಾವಣಗೆರೆಗೆ ಶಾಮನೂರು ಕುಟುಂಬದ್ದು ಅವರದ್ದೇ ಆದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಸಮರ್ಥ ಶಾಮನೂರು ಸರಳ ಸಜ್ಜನಿಕೆಯ ಹುಡುಗ. 2 ಬೈ ಎಲೆಕ್ಷನ್ ನಲ್ಲಿ ಯಾರೇ ಗೆದ್ರು ಸೋತ್ರು ರಾಜ್ಯ ಸರ್ಕಾರನೂ ಕೂಡ ಹೋಗೋದಿಲ್ಲ, ಕೇಂದ್ರ ಸರ್ಕಾರನೂ ಕೂಡ ಹೋಗೋದಿಲ್ಲ. ಉಪಚುನಾವಣೆ ಫಲಿತಾಂಶ 2 ಸರ್ಕಾರಗಳ ಪರ್ಫಾರ್ಮೆನ್ಸ್ ಮೇಲೆ ನಿಂತಿದೆ. ಸಿದ್ದರಾಮಯ್ಯ, DKಶಿ ಸರ್ಕಾರ ಕೊಟ್ಟಂತಹ ಭರವಸೆ ವೇಗವಾಗಿ ಈಡೇರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ VS ಉಗ್ರಪ್ಪ ಹೇಳಿದ್ದಾರೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. 100ಕ್ಕೆ 100% ಜಯಶೀಲರಾಗುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ದಾವಣಗೆರೆಯ ಈ ಭಾಗದಲ್ಲಿ ಅನೇಕ ಜನ ಮಹನೀಯರು ಬಂದು ಹೋಗಿದ್ದಾರೆ ರಾಜಕೀಯ ವ್ಯವಸ್ಥೆನಲ್ಲಿ. ದಾವಣಗೆರೆ ಅಂದರೆ ಶಾಮನೂರು ಶಿವಶಂಕರಪ್ಪ. ಶಾಮನೂರು ಶಿವಶಂಕರಪ್ಪ ಅಂತ ಹೇಳಿದ್ರೆ ದಾವಣಗೆರೆ ಅಂತ ಹೇಳಿ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ದಾವಣಗೆರೆಗೆ ಅಭಿವೃದ್ಧಿನಲ್ಲಿ ಒಂದು ಬ್ರ್ಯಾಂಡ್ ನೇಮ್. ಯಾರಾದರೂ ತಂದು ಕೊಟ್ಟಿದ್ರೆ ಅದು ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಮತ್ತು ಅವರ ಕುಟುಂಬ ಅಂತೇಳಿ